ಜೀವನದಲ್ಲಿ ನಾನು ಬರೀ ನೆನ್ಸ್ಕೊಂಡ್ರೆ ನಿದ್ದೆ ಬರಲ್ಲ ನೈಟ್ ಅದು. ಆ ಹೋರಿ ಅದೊಂದು ಹೋರಿ ಮಾತ್ರ 15 ರೌಂಡ್ 20 ರೌಂಡ್ ಬಿಟ್ರು ಆಡ್ಗಡಿ ಮಲ್ಲ ಅದೇ ಆಕ್ಷನ್ ಬಿಡಿದೆ ಸರ್. 30 ರೌಂಡ್ ಬಿಟ್ರು ಅದೇ ಆಕ್ಷನ್ ಸರ್. ಚೌಟಿ ಹೋರಿ ಅಂತ ಈಗೆಲ್ಲ ಕತ್ರ ಬೇಲಿ ಹಾರ್ತಾವ ಸರ್. ಹೋರಿ ಟ್ಯಾಕ್ಟ್ರಿನೇ ಟಚ್ ಮಾಡ್ಲಂಗ ಹರಿತ್ ಸರ್. ಅದು ಈಸೂರ್ ದಂಗೆ ಅಂದ್ರೆ ಭಾರಿ ಫೇಮಸ್ ಸರ್. ಅಂದ್ರೆ ಮನ್ಸಿ ನೋವಾಗಿ ಸರ್ ಅವತ್ತೇ ನನಗೆ ಅವನು ಬಂದು ನನ್ನ ಕಾಲು ಹಿಡಿದು ಕೊಬ್ಬರಿ ಕೊಯ್ಬೇಡ ನಾನು ಹೋರಿದು ಅಂದ್ಬಿಟ್ಟಲ್ಲ ಅವತ್ತೇ ಬೇಜಾರ. ಹೋರಿ ಹಬ್ಬ ಅಂದ್ರೆ ಬಹಳ ಖುಷಿ ಸರ್ ನಮಗೆ. ಅವಾಗ ಈಗಿನ ಹಬ್ಬ ನೋಡಿದ್ರೆ ಬೇಜಾರಾಗುತ್ತೆ. ಸುದರ್ಶನ್ ಬಾಯ್ಸ್ಗೆ ಯಾವ ಹೋರಿ ಅಂದ್ರೆ ಬಹಳ ಇಷ್ಟ ಬ್ರದರ್? ಯಾವ ಹೋರಿ ಅಂದ್ರೆ ಬಹಳ ಇಷ್ಟ ಆಗಿರ್ಬೋದು? ಇವತ್ತಿಗೂ ಒಂದು ಇನ್ಸ್ಪಿರೇಷನ್ ಅಂತ ತಗೊಂಡಿರ್ತೀರಾ. ಈಗ ನನಗೆ ಇನ್ಸ್ಪಿರೇಷನ್ ಚಾಮುಂಡಿ. ಸೊ ಹಂಗೆ ನಿಮಗೆ ಅಂತ ಹೋರಿ ಅವಾಗ ಚಾಮುಂಡಿ ಅವಳ ಟ್ರೈನಿಂಗ್ ಇದ್ದಿಲ್ಲ ಸರ್. ಅವಾಗ ಈಗ ಮುಂದೆ ಅವಾಗ ಹಾವೇರಿ ಕಿಂಗ್ ಸರ್. ಹಾವೇರಿ ಕಿಂಗ್. ಹಾವೇರಿ ಕಿಂಗ್ ಅಂದ್ರೆ ಒಂಥರ ಹಾವೇರಿ ಕಿಂಗ್ ಒಂದು ಹುಲಿಂಗಪ್ಪದ ನಾಯಕ ಒಂದು ಸರ್. ಹುಲ್ಗಿನ ಕೊಪ್ಪದ ನಾಯಕದ್ದು ಬ್ರದರ್ ಈಗೀಗ ನಾನು ಮಾಡಿದೀನಿ. ಈಗೀಗ ಕೆಲವೊಂದು ಟ್ರೆಂಡ್ ಆಗ್ತಾ ಇದೆ. ಬಟ್ ಸರ್ ಅವಾಗಿಂದನೂ ಇತ್ತು ಅವ್ರದ್ದು ಹೋರಿ. ಹಳೆ ಹೋರಿ ಇತ್ತು ಅವಾಗ. ಅವತ್ ಕರೆಂಟ್ ಹೊಡ್ಸಾಯ್ತು ನಂದಿ ಅಂತ ಭಾರಿ ಫೇಮಸ್. ಬಟ್ ಆ ನಂದಿಯನ್ನ ಒಂದು ಹೋರಿ ಬಗ್ಗೆ ಜನ ಬಹಳ ಮಾತಾಡ್ತಾರೆ ಬ್ರದರ್. ನಿಮಗೆ ಗೊತ್ತಿಲ್ಲ ಅಂತಾರೆ. ಬಟ್ ಯಾರು ಹೇಳಿಲ್ಲ ಸರ್. ಅದು ಹೋರಿ ಏನ್ ಹೇಳ್ಬೋದು? ಹೋರಿ ಟಾಪ್ ಇತ್ತು. ಅದಕ್ಕೆ ನಾವು ಹಿಡಿಬೇಕಾರ ಸ್ಟಾರ್ಟಿಂಗ್ ತೊಗರಿಸಲ್ ಬಹುಮಾನ ಸರ್ ಅದಕ್ಕೆ ಬೈಕ್ ಅವಾಗ. ಯಾಕೆಂದ್ರೆ ಫಸ್ಟ್ ನಾನ್ ಕೇಳಿದ ಪ್ರಕಾರ ಫಸ್ಟ್ ಪಟ ಹೊಡೆದವರು ನಾಯಕದವರು ಅಂತ ಕೇಳ್ಪಟ್ಟಿದ್ದೀನಿ ಸರ್. ಅದು ಪಿಪಿ ಹೋರಿಗೆ ಅದೇ ಹೆಂಗಿರೋದು ಬ್ರದರ್? ಈಗ ನಾಯಕ ಅಂತ ಒಂದು ಹೋರಿ ಬಂದಾಗ ನಾಯಕ ಅಂತ ಬಿಡ್ತಿಲ್ಲ ಸರ್. ನಂದಿ ಅಂತ ಹುಲಿಗಿನ ಕೊಪ್ಪದ ನಂದಿ ಅಂತ ಒಂದು ಹೋರಿ ಬಂದಾಗ ಅಖಾಡ ಹೆಂಗಿರೋದು ಅಂತ ಭಾರಿ ಕ್ರೇಜಿ ಸರ್. ಪಿಪಿ ಹೋರಿ ನೋಡಕ್ಕೆ ಒಂದ್ ಇದಲ್ಲ ಸರ್. ಅವಾಗ ಎಲ್ಲೋ ಒಂದ್ ಪಿಪಿ ಹೋರಿ 150-200 ಹೋರಿ ಬಂದ್ರೆ ಅದಕ್ಕೊಂದ್ ಪಿಪಿ ಹೋರಿ ಬಂದಿರೋದು. ಅವಾಗ ಪಿಪಿ ಹೋರಿ ಬಹಳ ಕಡಿಮೆ. ಈಗೆಲ್ಲ ಪಿಪಿ ಈಗ ಒಂದ್ ಸ್ವಲ್ಪ ಸ್ಪೀಡ್ ಹೋಗ್ಬಿಟ್ರೆ ಅದಕ್ಕೆ ಚಟ್ಕಟ್ ಪಿಪಿ ಏರ್ಸ್ಬಿಡ್ತಾರೆ. ಅವಾಗ ಹಂಗಿದ್ದಿಲ್ಲ ಸರ್. ಆಕ್ಷನ್ ಬೇಕು. ಆಕ್ಷನ್ನಾಗ ಹಬ್ಬ ಮಾಡ್ಬೇಕು, ಸ್ಪೀಡ್ನಾಗ ಹಬ್ಬ ಮಾಡ್ಬೇಕು ಅನ್ನೋದು ಭಾರಿ ಕ್ರೇಜ್ ಇತ್ತು ಜನಕ್ಕೆ. ಈಗೆಲ್ಲ ಪಿಪಿ ಬಂದಿರ ಸರ್. ಇವತ್ತಿಗೆ ಬ್ರದರ್ ಸುದರ್ಶನ್ ಬಾಯ್ಸ್ ಅಂತ ಒಂದ್ ಇದ್ದಿದ್ರೆ ಅಖಾಡ ಹೆಂಗಿರೋದು ಸರ್? ಅದು ಅಖಾಡ ಅದು ನಾವು ಬಾಯಲ್ಲಿ ಹೇಳ್ಬಾರ್ದು ಸರ್. ಅದು ಜನದ ಬಾಯಲ್ಲಿ ಕೇಳ್ಬೇಕು ಸರ್. ಸುದರ್ಶನ್ ಬಾಯ್ಸ್ ಅಂದ್ರೆ ಏನು ಅಂತ ಜನದ ಹತ್ರನೇ ಹೇಳ್ಬೇಕು. ಈಗಿನವ್ರಿಗೆ ಗೊತ್ತಾ ಬ್ರದರ್? ಅಂದ್ರೆ ಈಗಿನ ಯಾರ್ಯಾರು ಹೋರಿ ಹಿಡಿತಿದಾರಲ್ಲ, ಈಗ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಟಿಪ್ಸೋ ಅಥವಾ ಏನಾದ್ರು ಕೊಡ್ಬೇಕು ಸರ್? ಈಗ ಅದು ಹೆಂಗಾದ್ದು ಅಂದ್ರೆ ನಾವೆಲ್ಲ ಹಿಡಿತಾ ನ್ಯೂಟ್ಲಾತ ಬಂದಿವಿ. ನ್ಯೂಟ್ಲಾದ್ಮೇಲೆ ಅವರು ಸ್ಟಾರ್ಟ್ ಮಾಡಿ ಸರ್. ಯಾಕೆ ಅದೊಂದು ಪ್ರಶ್ನೆ ಕೇಳೋಣ ಅನ್ಕಂಡೆ. ಸಡನ್ ಆಗಿ ನಾನು ಕೇಳ್ಬಿಟ್ಟಿನಿ, ತರ್ಲಘಟ್ಟದವ್ರು ಬಂದ್ರೆ, ತರ್ಲಘಟ್ಟ ಹುಡುಗರು ಬಂದ್ರೆ ಅಖಾಡಗಳಲ್ಲಿ ಎಷ್ಟೋ ಜನ ಹೆದರರು, ತರ್ಲಘಟ್ಟದವ್ರು ಬಂದವರಪ್ಪ ಅಂತ. ಈ ಸುದರ್ಶನ್ ಬಾಯ್ಸ್ ನಾನು ತುಂಬಾ ಜನದ ಹತ್ರ ಕೇಳಿದೀನಿ. ಸುದರ್ಶನ್ ಬಾಯ್ಸ್ ಅಂತ ಬಂದ್ರೆ ಹೋರಿ ಈಗ ಅವಾಗ ಅಂದ್ರೆ ಹೆಂಗಿತ್ತು ಅಂದ್ರೆ ಸುದರ್ಶನ್ ಬಾಯ್ಸ್ ಗ್ರೂಪ್ ಆಗಿದ್ದಿಲ್ಲ. ಬೇರೆ ಇದ್ವಿ. ಅವ್ರಿಗೆ ಬೇಕಾದ ಅವ್ರು ಹಿಡಿಯೋರು, ನಮಗೆ ಬೇಕಾದ ನಾವ್ ಹಿಡಿತಿದ್ವಿ. ಹಿಂಗಿತ್ತದ ಅವಾಗ. ಈಗ ಎಲ್ಲ ಬ್ಯಾಚ್ ಆಗ್ಬಿಟ್ಟಿವಲ್ಲ, ಫುಲ್ ಎಲ್ಲ ಒಂದೇ ಕಡೆ ಆಗ್ಬಿಟ್ಟಿವ. ಬಟ್ ಅದೇ ಈ ತರ ಬ್ಯಾಚ್ ಆಗ್ಬಿಟ್ಟು ಸಡನ್ ಆಗಿ ಹೋರಿ ಹಬ್ಬದಲ್ಲಿ ಹಿಡಿಯೋದನ್ನ ನಿಲ್ಲಿಸ್ಬಿಡ್ತಾರೆ. ಬ್ಯಾಚ್ ಯಾಕೆ ಅಂದ್ರೆ ಅವರೆಲ್ಲ ಫ್ಯಾಮಿಲಿ ಮದುವೆ ಆದ್ರು, ಅವ್ರು ಒಬ್ಬೊಬ್ರೆ ನ್ಯೂಟ್ಲಾದ್ರು. ಮಲ್ಲಿಕ ರಾಜಕೀಯಕ್ಕೆ ಹೋದ, ಅವನು ಬಿಟ್ಟ. ಶೆಡಿ ಸತ್ತೋಗ್ಬಿಟ್ಟ, ಅವನು ಬಿತ್ತ. ಆಮೇಲೆ ಎನ್ ಕುಮಾರನು ಸತ್ತೋದ. ಕುಮಾರ ಅನ್ನೋ ಒಬ್ಬ ಅವನು ಸತ್ತೋಗ್ಬಿಟ್ರಲ್ಲ. ಅಲ್ಲ ನ್ಯೂಟ್ಲ ಆದ್ರಲ್ಲ. ಈಗ ಓತಿಕಟ್ಟೆ ರೇವಣ್ಣ ಒಬ್ಬನು, ಸತ್ಯ ಒಬ್ಬನು, ಮಲ್ಲಿಕ್ ಒಬ್ಬನು, ನಾನು. ಯಾವಾಗೂ ಅನ್ಸಿಲ್ವಾ ನೀವು ಗಾಂಧಿನಗರ ಕುಮಾರಣ್ಣ ಒಬ್ಬನು? ಯಾವಾಗೂ ಅನ್ಸಿಲ್ವಾ ಮತ್ತೆ ನೋಡೋಣ ಒಂದ್ ಕೈ ಹೋಗೋಣ ಅಂತೀವಿ, ಯಾರು ಬರಲ್ಲ. ಈಗ ಹಬ್ಬಕ್ಕೆ ಹೋಗೋಣ ಅಂತೀವಿ, ಫೋನ್ ಮಾಡ್ತಾರ ಅವ್ರು ಸುದರ್ಶನ್ ಅಣ್ಣ. ಆದ್ರೂ ಕರೀತಾರೆ ಬರ್ರಿ ಹೋಗೋಣ ಅಂತೇಳಿ. ಈಗ ಯಾರು ಬರಲ್ಲ. ಅವರು ಅವ್ರದೇ ಆದಂತ ಜವಾಬ್ದಾರಿಗಳು ಇರ್ತಾವಲ್ಲ. ಈಗ ಏನ್ ಅನ್ಸುತ್ತೆ ಬ್ರದರ್ ಹೋರಿ ಹಬ್ಬ ಅಂತ ಅಂದ್ರೆ ಏನ್ ಅನ್ಸುತ್ತೆ ನಿಮಗೆ? ಹೋರಿ ಹಬ್ಬ ಅಂದ್ರೆ ಬಹಳ ಖುಷಿ ಸರ್ ನಮಗೆ. ಅವಾಗ ಈಗಿನ ಹಬ್ಬ ನೋಡಿದ್ರೆ ಬೇಜಾರಾಗುತ್ತೆ. ಹಬ್ಬ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಈಗೂ ಅನ್ಸುತ್ತೆ. ಈಗಿಂದೆಲ್ಲ ನೋಡಿದ್ರೆ ಬೇಜಾರು ಅನ್ಸುತ್ತೆ. ಯಾಕಂತದ್ ಏನು ಅಂತ ನಿಮ್ಮ ಹಳೆ ಹಬ್ಬಕ್ಕೂ ಈ ಹಬ್ಬ? ಈಗ ಅವಾಗ ಅಂದ್ರೆ ಸರ್ ಬೆಳಗ್ಗೆ 7 ಗಂಟೆ ಹೋಗಿದ್ವಿ, ಹಬ್ಬ ಮಾಡ್ತಿದ್ವಿ. ಈಗೆಲ್ಲ ಒಂದ್ ಹಬ್ಬಕ್ಕೆ 10,000 15,000 ಬೇಕು. ಅವಾಗ ಬರೀ 100 ರೂಪಾಯಿ ಒಂದ್ ನಂಬರಿಗೆ. ಹೆವಿ ಅಂದ್ರೆ 500 ರೂಪಾಯಿ. ನಮಗೆ ತಿಳಿದ ಪ್ರಕಾರ 1000 ರೂಪಾಯಿ ಆಗಿತ್ತು ಒಂದು ಪ್ಲೇಟ್, ನಂಬರ್ ಪ್ಲೇಟ್. ಈಗೆಲ್ಲ ಸರ್ 5,000 ಒಂದು ನಂಬರ್ ಪ್ಲೇಟಿಗೆ 5,000. ಯಾರೋ ಕೂಲಿ ಮಾಡೋ ಬಡವ ಹೋರಿ ಕಟ್ಗೆ ಇರ್ತಾನೆ, ಅವ್ನ ಹಬ್ಬ ಮಾಡಕ್ ಆಗುತ್ತೆ ಸರ್? ಅವ್ನ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಬ್ರದರ್ ನಿಮ್ನ. ಒಂದು ಹೋರಿ ಹಿಡಿತೀರಾ, ಆ ಹೋರಿ ಹಿಡಿದ್ಮೇಲೆ ಆ ಹೋರಿ ಹಿಡಿಬಾರ್ದಾಗಿತ್ತು ಅಂತ ಅನ್ಸಿದೆ ಯಾವ್ದಾದ್ರು ಒಂದು ಹೋರಿಗೆ? ಸರ್ ಬೆಳ್ಳಿಂಗ್ ಕೆರೆಯಲ್ಲಿ ಒಂದು ಹೋರಿ ಹಿಡಿದೆ, ಲಾಸ್ಟ್ ಎಂಡ್. ಆ ಹಬ್ಬ ಹೋರಿ ಹೋದ್ರೆ ಕ್ಲೋಸ್ ಅದು ಸರ್. ಅವನು ರೈತ ಬಂದು ನಾನು ಕಾಲು ಹಿಡ್ಕೊಂಬಿಟ್ಟ.
ಕೊಬ್ಬರಿ ಕೊಯ್ಬೇಡ ಅಂದು ಅವತ್ತಿಗೆ ಬೇಡ ಅನ್ಸ್ತಾರ ನನಗೆ ಹಬ್ಬ. ಅಷ್ಟು ಮನ್ಸಿನ ನೋವಾಗ್ಬಿಡ್ತು. ಅವ್ನು ಅವತ್ತು ಬಂದು ನಾನು ಕಾಲು ಹಿಡ್ಕೊಂಡು ನನ್ನ ಹೋರಿ ಕೊಬ್ಬರಿ ಕೊಯ್ಬೇಡ ಅಂದ್ಬಿಟ್ಟಲ್ಲ, ಅವತ್ತಿಗೆ ಬೇಡ ಅನ್ಸ್ಬಿಡ್ತಬ್ಬ. ಯಾವ ಹೋರಿ ಹೋರಿ ಅಂತ ಗೊತ್ತಿಲ್ಲ ಸರ್, ಅದಕ್ಕೆ ಹೆಸರು ಅವಾಗ ಅಷ್ಟು ಇದ್ದಿದ್ದಿಲ್ಲ ಸರ್. ಗೊತ್ತಾಯ್ತು. ಅವನು ಮಾಡಿದ್ದು ನೋಡ್ಬಿಟ್ರೆ ರೈತ ಅವತ್ತೇ ಹೋರಿ ಹಿಡ್ಬಾರ್ದು, ಬಿಟ್ಟು ಬಿಡ್ಬೇಕು ಅನ್ಸ್ಬಿಡ್ತು ಸರ್. ಯಾಕೆಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಹಬ್ಬ ಮಾಡಿದ್ದ ಅವನು ಬಹುಮಾನ ಒಯ್ಬೇಕು ಅಂತ ಅವನಿಗೆ, ನಾವು ಹೋರಿ ಹಿಡಿದು ಬಹುಮಾನ ಒಯ್ಬೇಕು ಅಂತ ನಮಗೆ. ಅಂದ್ರೆ ಮನ್ಸಿನ ನೋವಾಗಿ ಸರ್ ಅವತ್ತೇ ನನಗೆ. ಅವನು ಬಂದು ನನ್ನ ಕಾಲು ಹಿಡಿದು ಕೊಬ್ಬರಿ ಕೊಯ್ಬೇಡ ನಾನು ಹೋರಿದು ಅಂದ್ಬಿಟ್ಟಲ್ಲ, ಅವತ್ತೇ ಬೇಜಾರ. ಅವತ್ತಿನ್ಗೆ ಹೋರಿ ಹಬ್ಬ ಬಿಡ್ಬೇಕು, ಅವತ್ತಿಗೆ ಬಿಡ್ಬೇಕು ಅನ್ಸ್ಬಿಡ್ತು ಸರ್. ಅಷ್ಟು ಬೇಜಾರಾಗ್ಬಿಡ್ತು, ಯಾಕೆಂದ್ರೆ ಮನ್ಸಿಗೆ ಟಚ್ ಆಗೋ ಥರ ಮಾತಾಡ್ಬಿಟ್ಟು ಅವನು. ಈ ಒಂದು ಅಖಾಡದಲ್ಲಿ ಹೊರಿ ಹಿಡ್ದಿರ್ತೀರಾ, ಮತ್ತೆ ಬೇರೆ ಅಖಾಡದಲ್ಲಿ ಅದೇ ಹೊರಿ ಬಂದಿರುತ್ತೆ, ಅಂತ ಹೊರಿಗಳನ್ನ ಸರ್ ಅಂತ ಹಿಡಿಯಲ್ಲ ಸರ್, ಅಂತ ಹಿಡಿಯಲ್ಲ. ನಾನು ಈಗೂ ಬಳ್ಳೂರಲ್ಲಿ ಒಂದು ಹೋರಿ ಹಿಡ್ದಿದ್ದೆ, ಬಳ್ಳೂರು ಹಬ್ಬದಲ್ಲಿ ಒಂದು ಹೋರಿ ಹಿಡ್ದಿದ್ದೆ ಸರ್. ಅವ್ರು ಕಂಟಿನ್ಯೂ ಹಬ್ಬ ಮಾಡ್ತಿದ್ದಾರೆ, ಇವತ್ತಿಗೂ ಯಾವ ಪಲ್ವನ್ರು ಹರಿದಿಲ್ಲ ಅದು. ನಾನು ಹಿಡಿದ ಮೇಲೆ ಯಾರು ಹರಿದಿಲ್ಲ ಅದು. ಮತ್ತೆ ಬೇಕಂದ್ರೆ ಹಿಡಿತೀನಿ, ಬೇಡ ಅಂದ್ರೆ ಒಂದ್ಸಲ ಹತ್ತಿದ್ಮೇಲೆ ಮತ್ತೆ ಆ ಹೊರಿ ಹತ್ತಕ್ಕೆ ಹಿಡಿಬಾರ್ದು ಸರ್, ಅದು ಬೆಲೆ ಇರಲ್ಲ ಮನುಷ್ಯನಿಗೆ. ಈಗ ಅದು ಒಂದು ಟೈಮ್ ಹಿಡಿದ ಮ್ಯಾಗೆ ಅದ್ರದ್ದು ಮುಗೀತು, ಅದು ನಾವು ಹೊಡೆದ ಮೇಲೆ ಮುಗೀತದು, ಅದ್ರ ಪಾಡಿಗೆ ಹಬ್ಬ ಮಾಡುತ್ತೆ. ನಾವು ಹಿಡಿಬಾರ್ದು ಸರ್, ಅದು ಪದೇ ಪದೇ ಹಿಡಿದ್ರೆ ಬೆಲೆ ಇರಲ್ಲ. ಅವ್ನ ರೈತರ ಮನ್ಸಿಗೂ ಬೇಜಾರಾಗತ್ತೆ, ಹೋರಿ ಕಟ್ಟಿರ್ತಾನಲ್ಲ ಅವನು. ನಮ್ಮ ಹೋರಿನೇ ಪದೇ ಪದೇ ಹಿಡಿತಾನೆ. ಯಾರಾದ್ರೂ ಹಂಗ ಅಂದಿದಾರ ಬ್ರದರ್, ಬೈದ್ ಅಥವಾ ಏನಾದ್ರು ಒಂದು ಗಲಾಟೆ ಮಾಡ್ಕೊಂಡು? ಗಲಾಟೆ ಎಲ್ಲ ಆಯ್ತು ಸರ್. ಇನ್ ದ ಸೆನ್ಸ್ ಏನು ಅಂದ್ರೆ ಬೈಯದ ಸರ್, ಇಲ್ಲಿ ದೊಡ್ಡೇರಿ ಹಬ್ಬದಲ್ಲಿ ಏನಾಯ್ತು ಅಂದ್ರೆ ಒಂದು ಹೋರಿ ಬಿಡ್ತಾ ಇದ್ರು ಸರ್. ಅದು ಈಶ್ವರ್ ಮಂಜಣ್ಣ ಅಂತ ಭಾರಿ ಕ್ಲೋಸ್ ನನಗೆ. ಗೊತ್ತು ಸರ್, ಅವ್ರಿಗೆ ಈಗ ಹುಷಾರಿಲ್ಲ, ಗೊತ್ತಾಯ್ತು ನಮ್ಗೆ ಗೊತ್ತು. ಅವ್ರಿಗೆ ಸ್ಟ್ರೋಕ್ ಆಗಿದ್ದೆ. ಅವ್ರೊಂದು ಹೋರಿ ಹಿಡ್ಕೊಂಬಂದ್ರು ಸರ್, ಒಂದು ಸ್ವಲ್ಪ ಪಟ್ಟೆ ದಾಟಿ ಹಿಡಿದ್ರು ಅಂತೇಳಿ ಅವ್ರದಕ್ಕೆ ಭಾಳ ಜನ ಹೋಗಿ ಗಲಾಟೆ ಮಾಡಿ ಕಣಿಗೆ ತಗೊಂಡು ಹೊಡಿಯೋಕೆ ಹೋದ್ರು ಸರ್. ನಾನು ಹೇಳಿದೆ, ಮಂಜಣ್ಣ ಬೇಡ ಬಾ, ನೀನು ಬಿಟ್ಟು ಬಾ ಅಂದು ಕರ್ಕೊಂಬಂದೆ ಸರ್. ಕರ್ಕೊಂಬಂದೆ. ನೆಕ್ಸ್ಟ್ ಟ್ರಿಪ್ 2 ಸಾವಿರ ಸರ್ ಇದ್ರು ಸರ್. ಆ ಹೋರಿ ಒಳಗಿಂದನೇ ಹಿಡ್ಕೊಂಡು ಕೊಬ್ಬರಿ ಕುಕ್ಕಿ ಬಂದೆ ಸರ್. ನನ್ನ ಹತ್ರ ಯಾರು ಬರಲಿಲ್ಲ ಅವ್ರು, ನನ್ನ ಹತ್ರ ಯಾರು ಜಗಳಕ್ಕೆ ಬರಲಿಲ್ಲ ಅವರು. ನಾನು ಒಬ್ಬ ಹಿಡ್ಕೊಂಡು ಕೊಬ್ಬರಿ ಕೊಯ್ಕೆ ಬಂದೆ ಸರ್. ಈ ತರ ಎಲ್ಲ ಭಾಳ ಘಟನೆ ಆಗಿವೆ ಸರ್. ಈಗ ಮಂಜಣ್ಣ ಅವ್ರದ್ದು ಹೇಳಿದ್ದಕ್ಕೆ ಹೋರಿ ಹಬ್ಬದಲ್ಲಿ ಅದೊಂದು ಬ್ರದರ್ ಮರೆಯಾದ ಮಾಣಿಕ್ಯ, ಅದು ಈಸೂರು ದಂಗೆ ಅಂತ ಒಂದು ಹೋರಿ ಪ್ರಕಾರ ನೋಡಿ ಸರ್. ಅದೊಂದು ಮರ್ಬಿಟ್ಟಿದ್ದೆ ನಾನು. ಈಸೂರು ದಂಗೆ ಅಂದ್ರೆ ಭಾರಿ ಫೇಮಸ್ ಸರ್. ನಮ್ಮ ಶಿಕಾರಿಪುರದ ಭಾಗದಲ್ಲಿ ಪಿಪಿ ಹೋರಿ. ಶಿಕಾರಿಪುರ ಅಲ್ಲ ಸರ್, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಗೆ ಹೆಸರುವಾಸಿ ಪಿಪಿ ಹೋರಿ ಅಂದ್ರೆ ಅದೇ. ಹೆಂಗೆ ಬರೋದು ಬ್ರದರ್ ಅವಾಗ? ಭಾರಿ ಸ್ಪೀಡ್ ಸರ್ ಅದು. ಅದು ಹಿಂಗ್ ದಬ್ಬೀರ್ ಬೆಳೆ ಸಾಯಂಗಿತ್ತು ಸರ್ ಅದು. ಅದ್ರ ಹಬ್ಬನೇ ಚಂದ ಸರ್. ಈಸೂರು ದಂಗೆ ಅಂದ್ರೆ ಅದ್ರ ಹಬ್ಬನೇ ಚಂದ. ಬಹಳ ಸೂಪರ್ ಹೋರಿ ಅಂದ್ರೆ ಈಸೂರು ದಂಗೆ. ಅದನ್ನೇ ಕೇಳೋಣ ಅಂತ ಮಾಡಿದೆ, ಯಾಕೆಂದ್ರೆ ಈಸೂರು ಮಂಜಣ್ಣ ಅವ್ರ ಹತ್ರ ಕಣ್ಣೀರು ಹಾಕ್ಬಿಟ್ರು ಅವರು. ಡಾಕ್ಟ್ರು ಸರ್ ಇವತ್ತಿಗೂ ನಮಗೆ ಅಷ್ಟೇ ಇದ್ ಮಾಡ್ತಾರೆ ಸರ್. ಶಿಕಾರಿಪುರ ಡಾಕ್ಟರ್ ಅದಲ್ಲ, ಆ ಹೋರಿ ಬಗ್ಗೆನೂ ಅಷ್ಟೇ ಅಭಿಮಾನ ಐತೆ ಸರ್. ಜನಗಳಿಗೂ ಅಷ್ಟೇ ಅಭಿಮಾನ ಸರ್ ಈಸೂರು ದಂಗೆ ಅಂದ್ರೆ. ಬೇರೆ ಅಂತ ಹೋರಿಗಳು ಈಗ ನೀವು ಇದನ್ನು ನೋಡಿರ್ತೀರಾ, ಯಾವ್ದು ಅಂದ್ರೆ ಬೆಣ್ಣಿಗೇರಿ ಅಶ್ವಮೇಧ ಅನ್ನೋ ಒಂದು ಹೋರಿ ಇದೆ, ಅವಾಗ ಬಹಳ ಟ್ರೆಂಡ್ ಸರ್ ಅದು. ನೋಡಿರ್ತೀರಾ? ಅಶ್ವಮೇಧ ಅನ್ನೋ ಒಂದು ಹೋರಿ ನೋಡಿದೀರಾ? ಹಬ್ಬ ಎಲ್ಲ ನೋಡಿದೀರಾ? ಅದು ಚೆನ್ನಾಗಿತ್ತು ಸರ್ ಹಬ್ಬ. ಇದೇ ತರ ನಮಗೆ ನೀವು ಪರಿಚಯ ಮಾಡ್ಬೇಕು ಯಾವ್ದಾದ್ರು ಒಂದು ಹಳೆ ಹೋರಿಗಳು. ಬೆಣ್ಣಿಗೇರಿ ಅಶ್ವಮೇಧ ಬಹಳ ಚೆನ್ನಾಗಿತ್ತು ಸರ್ ಅದು ಹೋರಿ. ಮಾಸಣಿಗೆ ಅಧ್ಯಕ್ಷ. ಆಮೇಲೆ ಸರ್ ಇದ್ರದ್ದೊಂದು ಹೋರಿ ಸರ್, ಆಯದು ಬಡಮಲ್ಲಿ ಬಸವ ಅಂತ ಸರ್. ಅದ್ರ ಇತಿಹಾಸದಾಗ ಅದು ಕೊಬ್ಬರಿನೇ ಕೊಡ್ಲಿಲ್ಲ ಸರ್ ಹಾಯದ್ರಾಗ. ಬಡಮಲ್ಲಿ ಬಸವ ಭಾರಿ ಹೋರಿ ಸರ್ ಅದು. ಈಗಿರೋ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ 500 ಸರ್ ಅದು. ಅದು ನಡ್ಕಂತ ಬರೋದು ಸರ್, ಯಾರನ್ನು ಮುಟ್ಟಕ್ ಬಿಟ್ಟಿಲ್ಲ, ಎಲ್ಲ ಬೇಲಿ ಹತ್ಬೇಕು ಜನ. ಕೊಟ್ಟು ಡಾನ್ ಒಂದು ಕೊಟ್ಟು ಡಾನ್. ಹೌದು, ಅವಾಗ ಒಳ್ಳೆ ಹೆಸರಿತ್ತು ನಡ್ಕೊಂಬರು ಸರ್. ಇಲ್ಲಿ 500 ಕೋಟೆಲ್ ಅಂದಿತ್ತು ಸರ್, ಚೌಟಿ ಹೋರಿ ಅಂತ. ಈಗೆಲ್ಲ ಕತ್ರ ಬೇಲಿ ಹಾರ್ತಾವ ಸರ್ ಹೋರಿ. ಟ್ಯಾಕ್ಟ್ರಿನೇ ಟಚ್ ಮಾಡ್ಲಂಗ ಹರಿತ್ ಸರ್ ಅದು. ಅದು ಬ್ಯಾಡಗಿ ಹತ್ರ ಹಳ್ಳಿ ಸರ್ ಹೋರಿ. ಚೌಟಿ ಇದು ಇಲ್ಲಿ ತಂದಿದ್ರು ಸರ್, ಚೌಟಿ ಹೋರಿ ಅಂತ ಹೆಸರು ಅದ್ರದ್ದು. ಅದ್ರ ಹೆಸರೇ ಚೌಟಿ ಹೋರಿ. ಅದನ್ನ ಇಲ್ಲಿ ಕ್ವಾಟೆ ಹಬ್ಬಕ್ಕೆ ತಂದಿದ್ರು ಸರ್. ಅದು ಕ್ವಾಟೆ ಹಬ್ಬದಲ್ಲಿ ಅವನು ಅನಾಹುತ ಮಾಡಿ ಸಾಯಿಸ್ಬಿಡ್ ಸರ್ ಮನೇನಿ. ಅದನ್ನ ಇಲ್ಲೇ ಕೊಟ್ಟೋದ್ರು ಸರ್ ಅವ್ರು ಕ್ವಾಟೇರಿ. ಭಾರಿ ಹಬ್ಬ ಮಾಡಿ ಸರ್. ಅದು ಟ್ಯಾಕ್ಟ್ರಿ ಟ್ರಾಲಿ ಟಚ್ ಮಾಡ್ಲಂಗ ಹರ ಸರ್. ನಿಂತು ಬೈಟಾಕ್ ಹಂಗೆ ಟಕ್ ಅಂತ ಹಂಗೆ ಹಾರ ಸರ್ ಚೌಟಿ ಹೋರಿ ಅಂತ. ಅವೆಲ್ಲ ಭಾರಿ ಫೇಮಸ್ ಹೋರಿ. ಚೌಟಿ ಹೋರಿ, ಬಡಮಲ್ಲಿ ಬಸವ ಅಂತ ಹೋರಿ ಎಲ್ಲ ಎಷ್ಟು ಹೋರಿ ಇದ್ರು ಕಟ್ಕೊಂಡು ಹಬ್ಬ ಮಾಡೋದು ಸರ್. ಈಗಿನ ಹಬ್ಬನ ನೋಡಿರ್ತೀರಾ, ಹೋರಿಗಳನ್ನ ನೋಡಿರ್ತೀರಾ. ಈಗ ಅಂತ ಹೋರಿ ಯಾವ್ದು ಇರ್ಬೋದು ಬ್ರದರ್ ನಿಮಗೆ ಕಣ್ಣಿಗೆ ಕಾಣಿಸ್ದಂಗೆ? ಹಂಗ ಹಬ್ಬ ಮಾಡ್ತಿದೆ ಅಂದ್ರೆ ಯಾವ ಹೋರಿ ಹಬ್ಬ ಮಾಡ್ತಿರ್ಬೋದು ಈಗಿನ ಮಾರ್ಕೆಟಲ್ಲಿ? ಸರ್ ಈಗೆಲ್ಲ ಭಾಳ ಕಡಿಮೆ ಸರ್. ಅವು 2 ರೌಂಡ್ 3 ರೌಂಡ್ ಸುಸ್ತಾವ. ಅಲ್ಲ, ನಿಮಗೆ ಒಂದು ಇಷ್ಟ ಆಗಿರುತ್ತೆ ಹೋರಿ ಈಗ ಮಾಡ್ತಾ ಇರೋ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಕೃಷ್ಣಗಿರಿ ಗೂಳಿ ಸರ್, ಅದು ಖಾಲಿದಾಗ್ಬಿಟ್ಟೆ ಸರ್. ಅದು ಬಿಟ್ರೆ ಬೇರೆ ಯಾವುದು? ಕೃಷ್ಣಗಿರಿ ಗೂಳಿನೇ ಈಗ ಪ್ರೆಸೆಂಟ್ 2026 ಮಾಡುತ್ತೆ ಅನ್ನೋದಾದ್ರೆ
26ರಲ್ಲಿ ಆ ಹೋರಿ ಹಬ್ಬ ನೋಡ್ಬೋದು ನಾವು ಅನ್ನೋದಾದ್ರೆ ಅಂತ ಹಬ್ಬ ಯಾವ ಹೋರಿ ಕೊಡ್ತಾ ಇರ್ಬೋದು ನಿಮ್ಮ ಪ್ರಕಾರ? ಸರ್ ಯಾವಿಲ್ಲ ಸರ್, ಗಂಗಾ ಮತ್ತು ಹುಲಿ ಒಂದಿತ್ತು ಸರ್, ಅದು ಸತ್ತೋಗ್ತು. ಅದು ಸತ್ತೋಯ್ತು. ಆ ಥರ ಟಾಪ್ ಆಕ್ಷನ್ ಯಾವ ಹೊಡಿಯಲ್ಲ ಸರ್. ಯಾವ ಹೊಡಿತಾ ಇಲ್ಲ. ಮಾಡ್ತಾವ ಸರ್ 2 ರೌಂಡ್ 3 ರೌಂಡ್. ಅವಾಗಿನ ಹಬ್ಬ ಯಾವ ಮಾಡೋದು ಸರ್? 10 ರೌಂಡ್ 15 ರೌಂಡ್ 20 ರೌಂಡ್ ಹೋಗ್ಬೇಕಾಯ್ತು ಸರ್. ಅಂದ್ರೆ 10 15 20 ರೌಂಡ್ ಹೊಡೆದ್ರು ಅದೇ ಆಕ್ಷನ್. 10 15 ರೌಂಡ್ 20 ರೌಂಡ್ ಬಿಟ್ಟರು ಆಡ್ಗಡಿ ಮಲ್ಲ ಅದೇ ಆಕ್ಷನ್ ಹೊಡಿಯೋದು ಸರ್. 30 ರೌಂಡ್ ಬಿಟ್ಟರು ಅದೇ ಆಕ್ಷನ್. ಅಂದ್ರೆ ಅದೇ ಈಗಿನ ಹೋರಿಗಳು 1-2 ರೌಂಡ್ ಹೊಡಿತವೆ, ಆಮೇಲೆ ಮತ್ತೆ ಸ್ಲೋ. ಈಗಿನ ಫುಡ್ ಅದೇ ತರ ಸರ್, ಊರಿನ ಅದೇ ತರ. ಅವಾಗಿನ ಫುಡ್ಡೇ ಬೇರೆ, ಅವಾಗಿನ ಊರಿನೇ ಬೇರೆ. ಈಗ ಹೋರಿ ಹಿಡಿ ಸರ್ ಅವಾಗ ನಾವು ಒಂದೊಂದು ಊರಿ ಹಿಡಿದ್ರೆ ಅರ್ಧ ಗಂಟೆ 1 ಗಂಟೆ ಸುಧಾರಿಸಿ ಮುಗೈತೆ ಸರ್. ಆ ಥರ ಹೊಡ್ತಾ ಕೊಟ್ಟಿರು. ಹೌದು ಸರ್. ಸರ್ ಕತ್ಗೆಲ್ಲ ಒಂದು ಊರಿ ಹಿಡಿದಿದ್ದೆ, ಯಾರೋ ಫ್ರೆಂಡ್ಸ್ ಐಸ್ ಕುಡ್ಸಿದ್ರು ಅಂತೇಳಿ ಬಾಯಾಗಿ ಇಟ್ಕೊಂಡಿದ್ದೆ ಐಸು. ಹೋರಿ ಬಂದೇ ಬಿಡ್ತು, ಹತ್ಗೆ ಹೋದೆ. ಯಾರಿಗೂ ಬಿಟ್ಕೊಂತ ಇಲ್ಲ ಸರ್, ಊರಿಂದನು ಇಬ್ರೇ ಹಿಂಗೆ ನಿಂತಿ ಸುತ್ತರಿತೈತಿ, ಯಾರನ್ನೂ ಬಿಡ್ತಾ ಇಲ್ಲ ಸರ್. ಯಾರನ್ನೂ ಬಡ್ಡಿ ಬಿಟ್ಕೊಂತ ಇಲ್ಲ, ತಿಪ್ಪೆ ಹೋಗಿ ನಿಂತ್ಕೊಂಡೈತಿ. ನನಗೆ ಕೊಬ್ಬರಿ ಕೊಯ್ಯಿ ಬಿಟ್ಟು ಬರೋಕ್ಕೂ ಬಿಡ್ತಾ ಇಲ್ಲ ಅದು. ನಾ ಹಿಡ್ಕೊಂಡು ಸುಮ್ಮನೆ ನಿಂತೀನಿ. ನಮ್ಮ ಅರ್ಗಳ್ಳಿ ದಯ್ಯಣ್ಣ ಅಂತಿದ್ದ, ಸ್ವಲ್ಪ ಎಣ್ಣೆ ಹಾಕ ಸರ್ ಅವನು. ಅವಾಗ ಅದೇ ಧೈರ್ಯ ಅವನಿಗೆ. ಅಣ್ಣಿ ಬಿಡಬೇಡ ಬಂದೆ ಅಂದ ಅಷ್ಟೇ ಸರ್. ಅವ್ನು ಹೇಳಿದ್ದ ಅಣ್ಣಿ ಬಿಡಬೇಡ ಬಂದೆ ಅಂದ ಸರ್. ಇದ್ರಿ ಬಂದು ಹಂಗೆ ಚೆಂಡು ಹಿಡ್ಕೊಂಡು ಹಂಗೆ ಅದ್ಮಿದ, ಹಾಯಕ್ ಕೂತಲ್ಲ ಹಂಗೆ ಕಂಬಿ ಹಿಡ್ಕೊಂಡು ಹಂಗೆ ಅದ್ಮಿದ. ಹಳೆ ಪೈಲ್ವಾನ್ ಸರ್ ಅವನು. ಈಗಿನ ಪೈಲ್ವಾನ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾವ್ ಹಿಡಿಬೇಕಾರ ಅವ್ರೇನು ಊರಿ ಹಿಡಿತಿದ್ದಿಲ್ಲ ಸರ್. ಅವಾಗ ಬರೋ ಹಬ್ಬಕ್ಕೆ ನಾವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹಿಡಿಬೇಕಾರ ಬಂದು ಹಣ ಅನ್ನೋ ಸರ್. ಪ್ರವೀಣನು ಚೆನ್ನಾಗಿ ಹಿಡಿತಾನೆ, 2 ಗಂಟೆ ಪ್ರವೀಣನು ಚೆನ್ನಾಗಿ ಹಿಡಿತಾನೆ, ಮಾಂತನು ಚೆನ್ನಾಗಿ ಹಿಡಿತಾನೆ. ಮಾಂತ ಬೆಸ್ಟ್ ಪ್ಲೇಯರ್ ಸರ್ ಅವ್ರು ಹಿಡಿಯೋದ್ರಾಗೆ. ಬ್ಯಾಡಿಗೆ ಮಾಂತ ಅಂದ್ರೆ ಭಾರಿ ಒಳ್ಳೆ ಹುಡುಗ ಸರ್. ಈಗ ಎಲ್ಲಿ ಸಿಕ್ಕರು ಸರ್ ನನಗೆ ಹಣ ನಮಸ್ತೆ. ಬಟ್ ಅವ್ರ ಹೆಸರು ಎಷ್ಟೋ ಜನಕ್ಕೆ ಗೊತ್ತು, ಹಳಬ್ರಿಗೆ ಬಹಳ ಜನಕ್ಕೆ ಗೊತ್ತು. ಮಾಂತ ಅಂದ್ರೆ ಒಂಥರ ವ್ಯಕ್ತಿ ಸರ್. ಅವನಿಗೆ ಹುಚ್ಚು ಮಾಂತ ಅಂತಾರೆ, ಬ್ಯಾಡಗಿ ಮಂತಿಗೆ ಹುಚ್ಚು ಮಾಂತ ಅಂತಾರೆ. ಅವ್ನು ಆ ಥರ ಹಿಡಿಯನ್ ಸರ್ ಅವ್ರಿ. ಅವ್ನು ಮನ್ಸಿಗೆ ಬಂದಂಗೆ ಹಿಡಿಯನ್ ಸರ್. ಒಳ್ಳೆ ಮನುಷ್ಯ ಮಾತ್ರ. ನಾವ್ ಎಲ್ಲಿ ಸಿಕ್ಕರು ಇವತ್ತಿಗೂ ನಮಸ್ಕಾರ ಅಣ್ಣ ಅಂದಿದ್ದೆ ಮಾತಾಡೋದು ಸರ್. ಅಷ್ಟೊಂದು ಅಭಿಮಾನ ಇಟ್ಕೊಂಡ ಸರ್ ನಮ್ಮ ಮೇಲೆ. ಈಗಿನವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಹಿಡಿತಾ ಇದ್ದಾರೆ ಕೆಲವೊಬ್ರು. ಹೆಂಗೆ ಅಂದ್ರೆ ಯಾವ್ದೋ ಒಂದು ಟ್ರೆಂಡ್ ಆಗಿರೋ ಹೊರಿನ ಹಿಡಿಯಕ್ ಟ್ರೈ ಮಾಡ್ತಾರೆ, ಅಥವಾ ಕೆಲವರು ಈಗಿನ ಹಿಡಿತಾರೆ ಸರ್. ಹಿಡಿತಾರೆ, ಟೆಡ್ಡಸ್ ಹಾಕ್ತಾರೆ, ಏನೇನೋ ಮಾಡ್ತಾರೆ ಸರ್ ಅವರು. ನಾವ್ ಹಿಡಿಬೇಕಾರೆ ಯಾವ ಟೆಡ್ಡಸ್, ಮೊಬೈಲ್, ವಾಟ್ಸಪ್ ಯಾವ್ದು ಇದ್ದಿಲ್ಲ ಸರ್. ನಾ ಹೇಳಿದ್ನಲ್ಲ, ಕಪ್ನಳ್ಳಿ ಹಬ್ಬದಲ್ಲಿ ನಾನು ಹೋಗಿದ್ದೆ 2 ಗಂಟೆಗೆ. 5 ಗಂಟೆಗೆ ಹಬ್ಬ ಕ್ಲೋಸು. 28 ಓರಿ ಹರಿದಿದ್ದೆ ಸರ್. ಅದು ಇತಿಹಾಸ ಸರ್. ಅದು ಯಾರು ಹಿಡಿಯೋಕ್ಕಾಗಲ್ಲ ಆ ಸ್ಟೋರಿ. 2 ಗಂಟೆಗೂ ಅಷ್ಟೆಲ್ಲ ಮಾಡೋಕ್ಕಲ್ಲ ಸರ್. ಬೆಳಗಿಂದ ಸಾಯಂಕಾಲ ತನಕ ಹಿಡಿದ್ರೆ ಅಷ್ಟು ಹಿಡಿಯೋಕ್ಕಲ್ಲ. ಹೌದೌದು. ಅವತ್ತೊಂದು ಇತಿಹಾಸ ಸೃಷ್ಟಿ ಮಾಡಿ ಬಂದಿದ್ರೆ ಕಪ್ಪನಹಳ್ಳಿ ಅಖಾಡ. ಹೌದೌದು ಸರ್. ಅದೇ ಇವತ್ತಿನ ಅದಕ್ಕೆ ನಾನೊಂದು ಕೇಳ್ಬಿಡ್ತೀನಿ, ಅದೊಂದು ಬರಲಿ ಅಂತ ನಿಮ್ಮ ಬಾಯಲ್ಲಿ. ಇವತ್ತೆಲ್ಲರೂ ಹಿಡಿಯಕ್ಕೆ ನೋಡ್ತಿರ್ತಾರೆ. ಇದು ಈ ವಯಸ್ಸಿನ ಹುಡುಗರುಗಳು ಈಗ ನಾ ಹಿಡಿತೀನಿ ಸರ್. ಈಗ ಎಲ್ಲರೂ ಹಿಡಿತೀವಿ ಅಂತಾರೆ ಸರ್. 1-2 ಓರಿ ಹಿಡಿದ್ರಲ್ಲ ಸರ್. ಅದು ಹಿಡಿಬೇಕು ಸಾಯಂಕಾಲ ತನಕ ಸರ್. ಓರಿ ಸುಸ್ತಾಗೋದನ್ನ ಕಾಯ್ಬಾರ್ದು. ಓರಿ ಸುಸ್ತಾಗೋದನ್ನ ಕಾಯ್ಬಾರ್ದು. ಅದನ್ನ ಫಸ್ಟ್ ರೌಂಡ್ 2ನೇ ರೌಂಡ್ಗೆ ಹಿಡಿದು ಬಿಡ್ಬೇಕು. ಅವ್ರಿಗೆ ಬೇಜಾರು ಇರಲ್ಲ ಅವಾಗ. ಹೌದು, ಸುಸ್ತಾದ್ಮೇಲೆ ಹಿಡಿದ್ರೆ ಅದು ಲಾಸ್ಟ್ ಸ್ಟೇಜಿಗೆ ಹಿಡಿದ್ರೆ ಅದು ರೈತರಿಗೆ ಬೇಜಾರ. ನನ್ನ ಬಹುಮಾನಕ್ಕೆ ಬಂದಿದ್ದು ಓರಿ ಹಿಡಿದ್ಬಿಟ್ರು ಅಂತ ಸರ್. ಈ ಚಿನ್ನಿಕಟ್ಟೆ ಜೋಗದಲ್ಲಿ ಹಿಡಿದಿದ್ದೆ ಸರ್. ಒಂದು ಓರಿ ಹಿಡಿದಿದ್ದೆ, ಅವನು ಕುತ್ಕೊಂಡು ಅಳನ್ ಸರ್. ಅವನು ಆ ಟ್ರಿಪ್ ಹೋದ್ರೆ ಬಹುಮಾನ ಸರ್. ಅದಕ್ಕೆ ಹೈಯೆಸ್ಟ್ ಅದು ಬಿಟ್ಟಿದ್ದು ತಿರುಪತಿ ಅಂತ ಹೋರಿ ಸರ್. ಅದು ಅವನು ಕುತ್ಕೊಂಡು ಅಳನ್ ಸರ್, ಗೊಳೆ ಅಂತ. ಅಂದ್ರೆ ಬ್ರದರ್ ಈಗ ಹೇಳಿದ್ರಿ 15ರಿಂದ 20 ಸಲ ಬಿಟ್ಟಿರ್ತಾರೆ ಅಲ್ಲಿ ಸರ್. ಬಂಗಾರದ ಬೆಳೆ ಇತ್ತು ಅದಕ್ಕೆ, ಆ ಊರಿಗೆ. ಅವತ್ತು ಹಿಡ್ದಾರಿ ಬಂಗಾರ ಬೆಳೆ ಇಟ್ಟಿದ್ರು ಅಲ್ಲಿ. ಫಸ್ಟ್ ನನಗೆ ಕೊಡ್ಬೇಕಾಯ್ತು ಸರ್. ಅಲ್ಲೊಂದು ಓರಿ ಕಾಲು ಮುರಿದಿತ್ತು. ನನಗೆ ಕೇಳಿದ್ರು ಅವ್ರು ಬಂದು, ಏನು ಮಾಡೋದಣ್ಣಪ್ಪ ಅಂದರು. ಕೊಡ್ರಿ ಪಾಪ, ಓರಿ ಕಾಲು ಮುರಿದೈತಿ, ಅದಕ್ಕೆ ನಷ್ಟ ಆಗೈತೆ, ಅದಕ್ಕೆ ಕೊಡ್ರಿ ಸರ್ ಅಂತ. ಅವ್ರು ಏನು ಬಹುಮಾನ ಕೊಟ್ಟರೆ ಅದು ಇಸ್ಕೊಂಬಂದೆ ಸರ್. ಆ ಥರ ಅನಾಹುತಗಳು ಆಗಿದಾವ. ನಾ ಇನ್ನೊಂದು ಇದ್ರದ್ದು ಕೇಳಕ್ ಬಂದೆ. ಮೋಸ್ಟ್ಲಿ ನೀವು ಹಬ್ಬ KDM ಕಿಂಗ್ದು ನೋಡಿರ್ತೀರಾ. ನೋಡಿ ಸರ್ ಹೆಂಗಿರೋದು ಹಬ್ಬ ಅವಾಗ? ಯಾಕೆ ನಾವೆಲ್ಲ ಈಗ ಹಬ್ಬ ನೋಡಿರ್ತೀವಿ. KDM ಕಿಂಗ್ ಹಬ್ಬ ಒಳ್ಳೆ ಹಬ್ಬ. KDM ಕಿಂಗ್ದು ಹಬ್ಬ ಫಸ್ಟ್ ಸ್ಟಾರ್ಟಿಂಗ್ ರೆವೆಣ್ಣನ ಹತ್ರ ಇತ್ತು ಸರ್. ಅದು ನಮ್ಮ ಸುದರ್ಶನ್ ಬಸ್ ರೆವೆಣ್ಣನ ಹತ್ರ ಇದೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಏನೋ ತೊಂದರೆ ಬಂದು ಕೊಟ್ಟ ಸರ್ ಅವ. ಬೇರೆ ಯಾವ ಹೋರಿಗಳು ನೋಡಿರ್ಬೋದು? ನಮ್ಮ ಈ ಕಡೆ ಭಾಗಕ್ಕೆ ಬಂದ್ರೆ, ಹಾವೇರಿ ಬಿಟ್ಟು ಈ ಕಡೆ ಭಾಗಕ್ಕೆ ಬಂದ್ರೆ ಯಾವ ಹೋರಿಗಳು ಫೇಮಸ್ ಆಗಿರ್ಬೋದು ಸರ್? ಶಿಕಾರಿಪುರದಲ್ಲಿ ಒಂದು ಕಬಡ್ಡಿ ಅಂತ ಇತ್ತು, ಹಳೆ ಹೋರಿ. ಫೇಮಸ್ ಹಬ್ಬ ಸರ್.
ಹೆಂಗ್ ಮಾಡುತ್ತಿತ್ತು ಅಂತ ಏನಾದ್ರು ಒಂದು ಹೇಳ್ಬೋದು ಸರ್ ಅದು ಡ್ಯಾನ್ಸ್ ಮಾಡ್ಕೊಂತ ಬರೋದು ಸರ್ ಅದು ಒಂದು ಜಲಕ್ ಅದ್ರ ಬಗ್ಗೆ. ಅದನ್ನ ನೋಡಕ್ಕೆ ಒಂದು ಖುಷಿ ಆಗತ್ತೆ ಸರ್ ಅದು ಹಬ್ಬ. ಭಾರಿ ಹಬ್ಬ ಅಂದ್ರೆ ಭಾರಿ ಹಬ್ಬ, ಫೇಮಸ್ ಹಬ್ಬ ಸರ್. ಅದು ಸಾಯ ತನಕ ಕೊಬ್ಬರಿ ಕೊಡ್ಲಿಲ್ಲ. ಅದು ಎಲ್ಲ ಮರಾಠ ಕ್ಯಾಂಪ್ನಾಗ ತಂದಿತ್ತು ಸರ್ ಅದು. ಸರ್ ಅದು ಕಾಲ್ ಕೆದರೋದು ಅದು ನೋಡಿದ್ರೆ ಒಂದು ಚಂದ ಸರ್ ಅದು ನೋಡಕ್ಕೆ. ಭಾರಿ ಚಂದ ಬರೋದು ಸರ್ ಅದು ಕಬಡ್ಡಿ, ಭಾರಿ ಫೇಮಸ್ ಹೋರಿ ಸರ್. ತರ್ಲಗಟ್ಟೆ ಜೋಗಿನ ಅಷ್ಟೇ ಸರ್. ಸರ್ ಜೋಗಿ ಅಂದ್ರೆ ಜೋಗಿನೇ ಅದು ಸರ್. ನಾನು ನಿದ್ರಿಗೆ ಹಿಂಗ್ ನಿತ್ಕೊಂಡಿದ್ರು, ನೀನ್ ಇಲ್ಲಿ ನಿಂತಿದ್ರು ನೀನು ಟಚ್ ಮಾಡಿದ್ರೆ ಮಾತ್ರ ಆಯ್ತಿತ್ತು, ಬಿಟ್ರೆ ನೀನೇ ಆಯ್ತಿದ್ದಿಲ್ಲ ಸರ್. ಹಿತ್ಲದ ಹಬ್ಬದಲ್ಲಿ ಗುಡ್ಡಳ್ಳಿ ಹುಡುಗ ಒಬ್ಬನ ಅದನ್ನ ಹಿಡ್ಕೊಂಡ್ ಹೋದ ಸರ್. ಅದನ್ನ ಹಿಡ್ಕೊಂಡ್ ಹೋದ್ರೆ ಅಲ್ಲಿ ಹೋಯ್ತು ಹೊರಗೆ ಚಿಮ್ತು ಸರ್. ಬಿಟ್ಟ ಸೀದಾ ಒಳ ಬಂದಿತ್ತು ಸರ್. ಮತ್ತೆ ಬಂದು ಅವನಿಗೆ ಆದೋದು ಸರ್ ಅದು. ನೋಡ್ಕೊಂಡು ಅವನಿಗೆ ಬಂದು ಆಯ್ತು ಸರ್ ಅದು. ಅದು ವಿಚಿತ್ರ ಸರ್. ನೋಡ್ಬಿಟ್ರೆ ಅದು ಪವಾಡ ಅಂತ ಹೇಳ್ಬೇಕು. ಅದು ಈಗಿನ ಹೋರಿಗಳು ಯಾವ ತರ ಇಲ್ಲ. ಅದೇ ಈ ಹೋರಿ ಪೈಲ್ವಾನ ಟಾರ್ಗೆಟ್ ಮಾಡೋದಲ್ಲ, ಹೋರಿನೇ ಪೈಲ್ವಾನ ಅವನಿಗೆ ಬಂದು ಆಯ್ತು ಸರ್. ಬೇರೆ ಹಾಯ್ಲಿಲ್ಲ, ನಾವು ಅಲ್ಲೇ ನಿಂತಿದ್ವಿ. ಅವನಿಗೆ ಬಂದು ಹಾಯ್ದಿದ್ದು ವಾಪಸ್ ರಿಟರ್ನ್ ಬಂತು, ಒಳ ಬಂತು. ಆ ತರ ಹೋರಿ ಯಾವ ಇಲ್ಲ ಸರ್, ಯಾವ ಇಲ್ಲ. ಆ ಬುದ್ಧಿ ಯಾರಿಗಿಲ್ಲ ಸರ್ ಅದು. ನೀನು ಅಲ್ಲಿ ಕೊಳ್ಳ್ಬಿಟ್ಟು ಅಲ್ಲಿ ಕೊಳ್ಳ ಹರ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರೆ ಅದು ಸುಮ್ಮನೆ. ಈ ಕೆಂಚ ಹಬ್ಬಗಳು ಅಂತಾರಲ್ಲ ಬ್ರದರ್, ಕಂಚ ಹಬ್ಬಗಳು, ಆ ಹಬ್ಬಗಳಲ್ಲಿ ಈಗಿಟ್ರೆ ಸರ್, ಕಂಚಿ ಹಬ್ಬ ಈಗಿಟ್ರೆ ಸರ್ 100ರಲ್ಲಿ 1 ಹೋರಿ ಬರೋದು ಕಷ್ಟ. 100 ಹೋರಲ್ಲಿ 1 ಹೋರಿ ಬರೋದು ಕಷ್ಟ. ಈಗ ಬರಲ್ಲ ಸರ್. ಹಿಂಗ್ ಬೈಲು ಎಲ್ಲ ಬೈಲು ಆ ಕಡೆ ಈ ಕಡೆ ಎಲ್ಲ ಓಪನ್. ಈಗೆಲ್ಲ ಗೇಟ್ ಹಬ್ಬ ಮಾಡಿ ಮಾಡಿ ಅದು ಕಲ್ಸ್ಬಿಟ್ಟಾರೆ. ಕಂಚಿ ಹಬ್ಬ ಬರೋದೇ 100ಕ್ಕೆ1 ಹಬ್ಬ. ಈಗ ಅದು ಒಂದು ಟಾರ್ಗೆಟ್ ಸರ್. ಈಗ ಇಲ್ಲಿ ಒಂದು ಕೊಂಚ ಹಾಕಿದ್ರ, ಇಲ್ಲಿಂದ ಒಂದು 25-30 ಬಿಟ್ರೆ ಮತ್ತೊಂದು, ಅಲ್ಲಿಂದ ಅಷ್ಟು ಬಂದ್ವಾ ಮತ್ತೆ ಹಿಂದಕ್ಕೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸರ್. ಇಲ್ಲೇ ಚುರ್ಚುಗುಂಡಿಯಲ್ಲಿ ಹಬ್ಬ ಮಾಡಿದ್ರು ಕಂಚಿ ಹಬ್ಬ. ಅಲ್ಲಿ ಕಂಚಿ ಹಬ್ಬ ಚುರ್ಚುಗುಂಡಿಯಲ್ಲಿ ಹಿತ್ಲದೊಂದು ಹೋರಿ, ಶಿಕಾರಿ ಇದ್ರದ್ದು ಮರ್ಸದ್ದೊಂದು ಹೋರಿ, ಭಾರಿ ಕಾಂಪಿಟೇಷನ್ ಸರ್. ಭಾರಿ ಕಾಂಪಿಟೇಷನ್ ಅಂದ್ರೆ ಭಾರಿ ಕಾಂಪಿಟೇಷನ್. ಒಂದು ಹೋರಿ ಲಾಸ್ಟ್ ಕೊಂಚದಿಂದ ಬಂದು ಸರ್, ಒಂದು ಬರಲಿಲ್ಲ, ಅಡ್ಡ ಹೋಗ್ಬಿಟ್ಟು ಹಿತ್ಲದ ಹೋರಿ ಹಿಡಿದ್ಬಿಟ್ರಲ್ಲಿ. ಹಿತ್ಲದ ಹೋರಿ ಹಿಡಿದ್ರು, ಮರ್ಸದ ಹೋರಿ ಕೊಟ್ಟರು ಸರ್ ಬಹುಮಾನ. ಅಷ್ಟು ಹೋರಾಗ ಬಂದಿದ್ದ ಅಲ್ಲಿಂದ, ಅಷ್ಟು ದೂರದಿಂದ ಬರ್ತಿದ್ವು ಸರ್. ಮರ್ಸದ್ ಸರ್, ಕಾಲಭೈರವ ಅಂತ, ಅಲ್ಲಿಂದ ಬರೋದು ಕಂಚಿಂದ. ಹಿತ್ಲದ್ದು ಮರ್ಸದ್ ಅಡ್ಡ ಹೋಗ್ಬಿಡ್ತು, ಹಿತ್ಲದ್ ಬಂತ ಅಲ್ಲಿಂದ, ಅದನ್ನ ಹಿಡಿದ್ಬಿಟ್ಟ ಸರ್ ಸ್ಯಾಂಡಿ ರವಿ. ಅದು ಕಾಲಭೈರವ್ ಕೊಟ್ಟು ಸರ್ ಬಹುಮಾನ. ಅದು ಅಡ್ಡೋಗಿದ್ದಕ್ಕೆ ಅವಾಗ ಅದಕ್ಕೆ ಕೊಟ್ಟರು. ಅದೇ ವೆಲ್ಡೆ ಸರ್ ಅಲ್ಲಿಂದ ಬಂದಿದ್ದು. ಅವು ಬಿಟ್ರೆ ಮತ್ತೆ ಯಾವ ಬಂದಿಲ್ಲ, ಬರಲ್ಲ ಅಷ್ಟು ದೂರಿಂದ ಹೋರಿ. ಈಗಿನ ಎಲ್ಲ ಕಲ್ಸ್ಬಿಟ್ಟಾರ ಗೇಟ್ ಹಬ್ಬ ಮಾಡಿ ಮಾಡಿ. ಅವಾಗ ನಿಯತ್ತಿನ ಹಬ್ಬ, ಗಂಡಿ ಹಬ್ಬ ಮಾಡ್ಯಾರ ಸರ್. ಇವತ್ತಿನ ಇದಕ್ಕೆ ಆ ಥರ ಹಬ್ಬ ಇಟ್ಟರೆ ಯಾವ ಒಂದು ಹೋರಿ ಬರ್ಬೋದು? ಆ ಥರ ಬರ್ಬೋದು ನಿಮಗೆ ಗೊತ್ತಿರಂಗೆ ಯಾವ ಸರ್? ಈಗಿನವೆಲ್ಲ ಕಷ್ಟ ಸರ್, ಬರೋದು ಕಷ್ಟ ಅಲ್ಲ. ಯಾವ್ದಾದ್ರು ಒಂದು ಬರ್ಬೋದು ಅಷ್ಟೇ ಸರ್. ಯಾವ್ದು ಬರ್ಬೋದು? ಹಳೆ ಹೋರಿಗಳು ಯಾವ ಇಲ್ಲ ಸರ್, ಈಗೆಲ್ಲ ಹೊಸವು ಎಲ್ಲ ಸರ್. ಗೇಟ್ ತಗೊಂಡ್ಬಂದು ಗೇಟ್ನಾಗ ಕೂಡೋದು, ಹಾಕ ತಗೊಂಡು ಓಡೋಗೋದು ಸರ್. ಈ ಕಂಚ ಹಬ್ಬ ಮಾಡೋ ಹೋರಿ ಯಾವ ಇಲ್ಲ ಸರ್, ಕಡಿಮೆ. ಹೋರಿ ಹಬ್ಬ ನೋಡ್ಕೊಂಡ್ ಬಂದಿದ್ದೀರಾ ನೀವು, 14ನೇ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀರಾ. ಇಂಥದೊಂದು ಬದಲಾಗಬೇಕು, ಈಗಿನ ಹಬ್ಬ ನೋಡಿದಾಗ ಇಂಥದೊಂದು ಬದಲಾಗಬೇಕು ಅಂದ್ರೆ ಏನು ಹೋರಿ ಹಬ್ಬದಲ್ಲಿ? ಸರ್ ಈಗ ಹೋರಿ ಹಿಡಿಯೋರು ಏನು ಮಾಡ್ತಾರೆ ಅಂದರೆ, ಈಗ ನಾನು ಅವ್ರ ಜೊತೆ ಚೆನ್ನಾದೇನೆ ಅಂದ್ರೆ ನಾನು ಹೋರಿ ಹಿಡಿಯೋದಿಲ್ಲ ಸರ್. ನಾನು ಹೋರಿ ಹಿಡಿಯೋದೇ ಇಲ್ಲ. ಈಗ ಯಾರೋ ಶ್ರೀಮಂತರು ಪರಿಚಯ ಆಗಿರ್ತಾರೆ, ಅವ್ರು ಭಾಳ ಹೋರಿ ಕಟ್ಟಿಗೆ ಇರ್ತಾರೆ, ಅವರೆಲ್ಲ ಹಿಡಿಯೋದೇ ಇಲ್ಲ. ಅವ್ರ ಜೊತೆ ಚೆನ್ನಾಗಿರ್ತಾರೆ. ಈ ಇದಕ್ಕೆ ಅಮಾಯಕರು ಬಲಿ ಹಾಕಾರ ಸರ್. ಬಡವರು ಹೋರಿ ಹಿಡಿಯೋರು ಎಲ್ಲವನ್ನೂ ಹಿಡಿಬೇಕು ಸರ್. ನಾವು ಯಾವ ಬಿಟ್ಟಿಲ್ಲ ಸರ್. ನಾವು ಅವಾಗ ಹಿಡಿಬೇಕಾರೆ ನಮ್ದು ತಮ್ದು ಯಾವ್ದು ನೋಡಿಲ್ಲ ಸರ್, ಎಲ್ಲ ಹಿಡಿದ್ವಿ. ಅವಾಗ ಅಷ್ಟೇ ಚಂದ ಐತೆ ಸರ್ ಹಬ್ಬ. ಈಗ ಅದೇ ತರ ಬದಲಾಗ್ಬೇಕು ಸರ್, ಬದಲಾಗಬೇಕು. ಹೌದು ಸರ್. ಎಲ್ಲರಿಗೂ ಒಂದೇ ಸಮ ನೋಡ್ಬೇಕು ಸರ್. ಬಡವರು ಶ್ರೀಮಂತರು ಅದು ಯಾವ್ದು ನೋಡ್ಬಾರ್ದು ಸರ್. ಹೋರಿ ಹಿಡಿಯಕತ್ತಿಮ ಎಲ್ಲ ಹಿಡಿಬೇಕು ಸರ್. ಹಿಂಗಿದೆ ಬ್ರದರ್ ಈಗ ನಿಮ್ಮ ಸಿಚುಯೇಷನ್. ಎಲ್ಲೋ ಒಂದ್ ಹತ್ರ ಹಬ್ಬಕ್ಕೆ ಹೋಗಿರ್ತೀರಾ, ಒಬ್ಬನ ಕೈ ಹಾಕೊಂಡಿರ್ತಾನೆ ಹೋರಿನ, ತುಂಬಾ ಕುಪ್ಪಳಿಸ್ತಿರುತ್ತೆ ಹೋರಿ. ಅವಾಗ ನೀವು ನೋಡ್ತಿರ್ತೀರಾ, ಅವಾಗ ನಮಗೆ ನೋಡಿದ ಮನ್ಸು ತಡೆಯಲ್ಲ ಸರ್. ಅವಾಗ ಹೋಗಿ ಹಿಡ್ಕೊಂಡ್ಬಿಡ್ತೀವಿ ನಾವು. ಅವಾಗ ಹಿಡ್ಕೊಂಡ್ಲೇಬೇಕಾಗಿರುತ್ತೆ ಸರ್. ಅದು ಹಿಡ್ಕೊಂಬೇಕಾಗಿರುತ್ತೆ, ಹಿಡಿದ್ಬಿಡ್ತೀವಿ ಸರ್, ಅದು ಬಿಡಲ್ಲ. ಈಗ ಸರ್ ಇದೇ ಸೊರಟೂರಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಸರ್. ಈ ಇಟ್ಗೇಳಿ ಕುಮಾರ ಅಂತ ಇದ್ದಾನೆ ಸರ್, ಹೋರಿ ಹಿಡಿತಾನ ಅವನು. ಅವನಿಗೆ ಸೊರಟೂರು ಹುಡುಗರು ಹೊಡೆಯಕ್ಕೆ ಬಂದ್ಬಿಟ್ರು ಸರ್. ಒಂದು 20-30 ಜನ ಹೊಡೆಯಕ್ಕೆ ಬಂದ್ಬಿಟ್ರು ಪಾಪ. ಅವ್ನು ಏನು ಮಾಡ್ಕೊಂಡ್ರೆ ಅವ್ರವ್ರಿಗೆ ಗೊತ್ತಿಲ್ಲ ಸರ್. ನಾನು ಬೇಡ ಅಂತ ಬಿಡಿಸಿ ಕಳಿಸಿದೆ ಸರ್ ಅವ್ರಿಗೆ ಹೊಡಿಯೋರು. ಯಾರೋ ಹೋರಿ ಹಿಡಿಯೋರು ಹೊಡಿಬಾರ್ದು ಸರ್, ಹೊಡೆದ್ರೆ ಏನೂ ಸಿಗಲ್ಲ. ಅವನಿಗೆ ಅದನ್ನೇ ಕ್ಲೀನಾಗಿ ಹೇಳಿ ಹಿಡಿಬೇಡಪ್ಪ ಅಂತ ಹೇಳ್ಬಿಟ್ರೆ ಮುಗಿಸ್ ಸರ್. ಅವ್ನಿಗೆ ಹೊಡೆದ್ರೆ ಏನು ಸಿಗುತ್ತೆ ಸರ್ ಯಾರಿಗೆ? ಹೊಡೆಯೋದ್ರಿಂದ ಏನೂ ಸಿಗಲ್ಲ. ಪ್ರೀತಿ ವಿಶ್ವಾಸ ಬೆಳೆಸಿದ್ರೆ ಅದು ಹಂಗೆ ಬೆಳ್ಕೊಂತ ಹೋಗೋದು ಸರ್. ಅದು ದ್ವೇಷ ಬೆಳೆಸ್ಕೊಂತ ಹೋದ್ರೆ ಬೆಳಿತಾನೆ ಇರ್ತದೆ.
ಅಣ್ಣ ನಾವು ಹಿಡಿಬೇಕಾರ ಯಾವ ವಿಶ್ವಾಸ ಯಾವ ಫ್ರೆಂಡ್ ಯಾರು ನೋಡಿಲ್ಲ ಅಣ್ಣ. ಎಲ್ಲ ಓರಿನ ಹಿಡಿದ್ವಿ. ಈಗಿನ ಪೈಲ್ವಾನ್ರು ಹಂಗಲ್ಲ. ಸ್ವಲ್ಪ ವಿಶ್ವಾಸ ಮಾಡಿ ಟೇಟಸ್ ಹಾಕ್ಬಿಟ್ರು ಅಂದ್ರೆ ಅವ್ರ ಜೊತೆ ಚೆನ್ನಾಗಿದ್ರು ಅಂದ್ರೆ ಅವ್ರು ಓರಿ ಹಿಡಿಯೋದಿಲ್ಲ ಸರಿ, ಬಿಟ್ಬಿಡ್ತಾರೆ ಎಲ್ಲ. ನಾವು ಚೆನ್ನಾಗಿ ಅದೊಂದು ಬದ್ಲಾಬೇಕು ಸರ್. ಇಲ್ಲಿ ಓರಿ ಹಬ್ಬ ಉಳಿಬೇಕು, ಬೆಳಿಬೇಕು, ಅದೊಂದು ಬದ್ಲಾಬೇಕು. ನಿಮ್ಮ ಟೈಮಲ್ಲಿ ನಮ್ಮ ಟೈಮಲ್ಲಿ ನಾವು ಯಾವ್ದು ಬಿಟ್ಟಿಲ್ಲ ಸರ್. ನಾವೆಲ್ಲ ಹಿಡಿದ್ವಿ. ನಮ್ಮ ಫ್ರೆಂಡ್ಸ್ಗಳು ಓರಿನೆಲ್ಲ ಹಿಡಿದ್ವಿ ನಾವು. ಈಗ ನಿಮ್ಮ ಟೈಮಲ್ಲಿ ಹಬ್ಬ ಮಾಡ್ತಿರೋ ಹೋರಿಗಳು ಈಗ ಯಾವಾದ್ರು ಹಬ್ಬ ಮಾಡ್ತಿದಾವೆ ಎಕ್ಸೆಪ್ಟ್ ಚಿನ್ನಾಟದ ಚಲುವ ಮತ್ತೆ ಗುಳಿ ಬಿಟ್ರೆ? ಅವೇ ಎರಡು ಸರ್ ಹಳೆ ಓರಿ ಇರೋದು, ಬೇರೆ ಯಾವ ಇಲ್ಲ. ಹಾವೇರಿ ಕಿಂಗ್ ಒಂದ್ ಐತೆ ಸರ್. ಹಾವೇರಿ ಕಿಂಗ್ ಒಂದು, ಅದು ಬಿಟ್ರೆ ಚಿಕ್ಕೇರಿ ಕಿಂಗ್ ಅಂತ ಹೇಳಿತ್ತು ಸರ್. ಸ್ಪೀಡ್ ಹೋರಿ, ಭಾರಿ ಸ್ಪೀಡ್. ತಮಿಳ್ನಾಡಿಗೆ ಅವು ಭಾಳ ದೊಡ್ಡಕ್ಕೂ ಕೊಟ್ಟಿದ್ರು ಸರ್. ಅದನ್ನ ಹಿಡಿಲೇಬೇಕು ಅನ್ನೋದು ಭಾಳ ಇಷ್ಟ ಆಯ್ತು ಸರ್ ನನಗೆ. ಶಿರೋಳ ಕಪ್ಪದ ಹಬ್ಬದಲ್ಲಿ ಅರ್ಧ ಗಂಟೆಯಲ್ಲಿ 7 ಹೋರಿ ಹಿಡಿದ್ದೆ ಸರ್. ಅದು ಚಿಕ್ಕೇರಿ ಕಿಂಗ್ ಹಿಡಿಯಕ್ಕೆ ಓಡಿದೆ ಸರ್. ಭಾಳ ಟ್ರೈ ಮಾಡಿದೆ. ಅಲ್ಲಿ ಜನ ಇದ್ದರು, ಬಿಡಲಿಲ್ಲ. ಬಂದು ನನಗೆ ಹೊಡ್ತಾ ಬಿದ್ದು ಸರ್. ಹೊಡ್ತಾ ಬಿದ್ದು ಸ್ವಲ್ಪ ಕಾಲಿಗೆ ಏಟಾಗಿತ್ತು. ಅದನ್ನ ಅವತ್ತು ಬೀಳಂಗಿದ್ರೆ ಸರ್ ಹಿಡಿತಿದ್ದೆ, ಅದನ್ನ ಪಕ್ಕ ಹಿಡಿತಿದ್ದೆ. ಓಡ್ಬೇಕಾದ್ರೆ ಹೋರಿ ಮಾತ್ರ ಭಾರಿ ಸ್ಪೀಡ್ ಇತ್ತು ಸರ್. ಅದು ಅದ್ರ ಬಗ್ಗೆ ಮತ್ತೊಂದು ಮಾತಾಡಂಗಿಲ್ಲ. ಒಳ್ಳೆ ಹೋರಿ. ಓಡ್ಬೇಕಾದ್ರೆ ಹೆಂಗೆ ತಗೊಳ್ತಿದ್ರಿ ಬ್ರದರ್ ಈ ಹೋರಿ ಜೊತೆ? ಅದು ಓಡಿ ಬರ್ತಾ ಇರುತ್ತೆ ಸರ್. ಈಗ ಅಲ್ಲಿ ಬರ್ತಾ ಇದ್ದಂದ್ರೆ ಇಲ್ಲಿಂದಾನೆ ಪಿಕಪ್ ತಗೊಂಬೇಕು ಸರ್ ನಾವು. ಅದಕ್ಕೆ ಅದ್ರ ರನ್ನಿಂಗು ನಮ್ಮ ರನ್ನಿಂಗು ಸ್ಪೀಡ್ ಟಚ್ ಆಗ್ಬೇಕಲ್ಲ ಸರ್. ಅಲ್ಲಿ ಬರ್ತಿದ್ದಂಗೆ ಇಲ್ಲೇ ಓಡ್ಬೇಕು. ಸುಮ್ಮನೆ ಹಿಡ್ಕೊಂಡು ರೈ ಹೋಗ್ತಿರ ಸರ್. ನಾ ಹೇಳಿದ್ನಲ್ಲ ತೊಗರ್ಸಿ ಎತ್ತು ಹಿಡಿದಿದ್ನಲ್ಲ, ಅದನ್ನ ನನ್ನ ಇತಿಹಾಸದಾಗ ಮತ್ತೆ ಹಿಡಿಯೋಕ್ಕಾಗಲ್ಲ. ಜೀವನದಲ್ಲಿ ನಾನು ಬರೀ ನೆನ್ಸ್ಕೊಂಡ್ರೆ ನಿದ್ದೆ ಬರಲ್ಲ ನೈಟ್. ಅದು ಆ ಹೋರಿ, ಅದೊಂದು ಹೋರಿ ಮಾತ್ರ. ಬೇರೆವೆಲ್ಲ ಹಿಡಿದೀನಿ, ಬೇಕಾದಂತ ಹಿಡಿದೀನಿ. ಅದನ್ನ ನೆನ್ಸ್ಕೊಂಡ್ರೆ ಹಿಡಿಯೋಕ್ಕಲ್ಲ ಸರ್. ಯಾವಾದ್ರೂ ಈ ತರ ಕಾಮಿಡಿ ವಿಷಯಗಳು ಆಗಿದಾವ ಬ್ರದರ್ ಹೋರಿ ಹಿಡಿಯಕ್ ಹೋದಾಗ? ಏನಾರ ಈಗ ನಡೆದಿರ್ತಾವ ನಿಮ್ಮಲ್ಲೇ ಹುಡುಗರಲ್ಲಿ ಅಥವಾ ಹೋರಿ ಹಿಡಿಯಬೇಕಾದ್ರೆ? ಇಲ್ಲ ಸರ್, ಕಾಮಿಡಿ ವಿಚಾರ ಏನಿಲ್ಲ ಸರ್. ಮಾರ್ವಳ್ಳ್ಯಾಗ ಸತೀಜ್ ಒಂದು ಹೋರಿ ಹಿಡಿದಿದ್ದ ಸರ್. ದೂದಳ್ಳಿ ಸರ್ ಅದು. ಆ ಹೋರಿ ಸರ್ ಅರ್ಧ ಗಂಟೆ ಕೊಬ್ಬರಿ ಯಾರನ್ನು ಬಿಟ್ಟಿದ್ದಿಲ್ಲ ಸರ್. ಕೊಯ್ಯಕ್ಕೆ ಯಾರಿಗೂ ಬಿಟ್ಟಿದ್ದಿಲ್ಲ. ಅವನ ಆಗಿದ್ಕೆ ಕೊಬ್ಬರಿ ಕೊಯ್ದೆ ಸರ್. ಸರ್ ಈಗಿನ ಪೈಲ್ವಾನ್ರಿ ಯಾರು ಆ ಥರ ಹೋರಿ ಹಿಡಿಯಲ್ಲ. ಭಾರಿ ಹೋರಿ ಸರ್ ಅದು. ಹಾಯದು ಅಂದ್ರೆ ಹಂಗಿಂಗಲ್ಲ, ಯಾರನ್ನೂ ಬಿಟ್ಕೊಂಡಿದ್ದಿಲ್ಲ ಅಂತ ಹೋರಿ ಕೊಬ್ಬರಿ ಕೊಯ್ದ್ರು. ಆಮೇಲೆ ಹೊತ್ತಿಗಟ್ಟೆ ರೇವಣ್ಣ ಕ್ವಾಡದ ಹುಚ್ಚಿನ ಹಿಡಿದಿದ್ದ ಸರ್ ಇಲ್ಲಿ ಮಲ್ಲಾಪುರದ ಹಬ್ಬದಲ್ಲಿ. ಅದು ಅಷ್ಟೇ ಸರ್, ಯಾರನ್ನೂ ಬಿಟ್ಕೊಂಡಿದ್ದಿಲ್ಲ ಬಡ್ಡಿಗೆ. ಬೆನ್ನೆ ತಂಗಿ ಹಾಯೋದು ಅಂತಂತ ಊರಿ ಎಲ್ಲ ಹಿಡಿದಾರೆ ಸರ್. ಸುದರ್ಶನ್ ಬಾಯ್ಸು ಈಗಿನವರೆಲ್ಲ. ಅವಾಗ ಸುದರ್ಶನ್ ಬಾಯ್ಸ್ ಅಂದ್ರೆ ಒಂದು ಹವಾ ಇತ್ತು ಸರ್. ಆ ಕಾಡಕ್ಕೆ ಸುದರ್ಶನ್ ಬಾಯ್ಸ್ ಬಂದಾರೆ ಅಂದ್ರೆ ಒಂದು ಭಯ ಸರ್. ಸುದರ್ಶನ್ ಬಾಯ್ಸ್ ಅಂದ್ರೆ ಈಗೂ ಸರ್ ನನ್ನ ಆ ಕಡೆ ಹಬ್ಬಕ್ಕೆ ಹೋದ್ರೆ ನನಗೆ ಕರೆದು ಕೇಳ್ತಾರ, ನೀನ್ ಅಣ್ಣಪ್ಪಲ್ಲ, ನೀನ್ ಅಣ್ಣಪ್ಪಲ್ಲ. ಯಾಕೆ ಹೊರಿ ಹಿಡಿಯೋದು ಬಿಟ್ಟಿ ಅಂದ, ಹರಿಯೋದು ಬಿಟ್ಟಿ ಅಂತ ಕೇಳ್ತಾರೆ. ಈಗೂ ಸರ್ ಕರೆದು ಕೇಳ್ತಾರೆ. ಎಷ್ಟೋ ಜನ ಫೋನ್ ಮಾಡ್ತಾರೆ ಈಗ ಅಭಿಮಾನಿಗಳು, ಬಾರಣ ಹಬ್ಬಕ್ಕೆ ಬಾರಣ ಅಂತ. ಸರ್ ಅಲ್ಲಿ ಬನವಾಸಿ ಹತ್ರ ಬಂದಿದ್ದಾನೆ ಸರ್ ಸಂತೋಷ್ ಅಂತ ಹೇಳಿ. ಅವ್ನು ಯಾವಾಗೂ ಎನಿ ಟೈಮ್ ಹಬ್ಬಕ್ಕೆ ಫೋನ್ ಮಾಡ್ತಾನೆ ಸರ್. ಬನ್ನಿ ಅಂತ ಹಬ್ಬಕ್ಕೆ. ಈಗ ಹೋದ್ರೆ ಸುಮ್ಮನೆ ಸರ್ ಅವ್ನಿಗೆ ಹುಷಾರಿದ್ದಿಲ್ಲ. ಅವ್ನು ಹುಷಾರಿಲ್ಲ ಟೈಮ್ನಾಗ ಅವ್ನು ಹಾಸ್ಪಿಟ್ಲಾಗಿದ್ದ ಸರ್. ಹಾಸ್ಪಿಟ್ಲಾಗಿದ್ದ ಟೈಮ್ ನಮ್ಮ ನೆನ್ಸ್ಕೊಂಡ ಸರ್. ನಮ್ಮ ಸುದರ್ಶನ್ ಅಣ್ಣ ಫೋನ್ ಮಾಡಿ ಹೇಳಿದ್ರು ನನಗೆ, ಅಣ್ಣೇ ಸಂತೋಷ ನೆನ್ಸ್ಕೊಂತ ನಿನಗೆ, ಅವ್ನಿಗೆ ಹುಷಾರಿಲ್ಲ. ಅವ್ರು ಹಿಡಿತಿದ್ರು ಅಂತ ಅವ್ನಿಗೆ ನೆನಪು ಅವಾಗ ನೆನಪೇ ಇದ್ದಿಲ್ಲ ಸರ್. ಅವ್ನಿಗೆ ಕೊಮ್ಮ ಸ್ಟೇಜ್ ಬಿಟ್ಟಿದ್ದ. ಅವ್ನ ನೆನಪಿಂದ ಹೊರ ಬಂದ್ಮೇಲೆ ನಮ್ಮನ್ನೇ ಫಸ್ಟ್ ನೆನ್ಪಿಸಿರೋದು. ಈಗ ಆ ಬ್ಯಾಚ್ ಎಲ್ಲಾದ್ರೂ ಸೇರ್ತೀರಾ? ಈಗ ಉಳ್ಕೊಂಡಿರೋರು, ಆ ಬ್ಯಾಚ್ ಅಲ್ಲಿ ಉಳ್ಕೊಂಡಿರೋರು ಎಲ್ಲಾದ್ರೂ ಸೇರಿದ್ದು ಉಂಟಾ? ಎಲ್ಲಾದ್ರೂ ಬೇರೆ ಕಡೆ ಸೇರ್ಬೇಕು ಅಥವಾ? ಇಲ್ಲ ಸರ್, ರೀಸೆಂಟ್ ಆಗಿ 2 ವರ್ಷದಿಂದ ಆನಗಲ್ ಹಬ್ಬಕ್ಕೆ ಹೊಂಟಿದ್ವಿ. ಕೊಡಳ್ಳಿ ನರಸಿಂಹ ಇತ್ತು ಸರ್ ಆ ವರ್ಷ ಹಬ್ಬದಲ್ಲಿ. ಟ್ರೆಂಡಿಂಗ್ ಆ ವರ್ಷದಲ್ಲಿ ಹಬ್ಬಕ್ಕಿತ್ತು. ಎಲ್ಲ ಬ್ಯಾಚ್ ಹೊಂಟಿದ್ವಿ. ಅಶೋಕ್ ಲೇರ್ ಮಾಡ್ಕಿದ್ರೆ ರೇವಣ್ಣ ಊರಿಗೆ ಒಂದು 50 ಟಿ ಶರ್ಟ್ ಮಾಡಿಸಿದ್ವಿ, ತಗೊಂಡು ಹೊಂಟಿದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಅಗಸ್ನಹಳ್ಳಿ ಕ್ರಾಸಲ್ಲಿ ಗಾಡಿ ಪಲ್ಟಿಯಾಗಿ ಅವತ್ತೆಲ್ಲ ಹೊಡ್ತಾ ಬಿದ್ದು ವಾಪಸ್ ಬಂದ್ಬಿಟ್ಟು ಸರ್. ಎಲ್ಲ ಬ್ಯಾಚ್ ಸಮೇತ ಹೊಂಟಿದ್ವಿ. ಅವತ್ತು ದೊಡ್ಡ ಘಟನೆ, ಸತ್ತೋಗ್ಬಿಡ್ಬೇಕಾಯ್ತು ಸರ್. ಆಮೇಲೆ ಕಲ್ಲು ಮನೆಯಾಗೆ ಬಾಗೋಡ್ಯಾರ ಮನೆ ಅಂತ ಐತೆ. ಅವ್ರ ಮನೆ ಹೋರಿ ಇವತ್ತಿಗೂ ಯಾರಿಗೂ ಮುಟ್ಟಿಲ್ಲ. ಯಾರು ಹಿಡ್ಕೊಳಕ್ಕೂ ಹೋಗಲ್ಲ, ಅಂತ ಕೆಟ್ಟ ರಾಶಿ ಅವು. ಅಂತ ಹೋರಿ 2 ಹತ್ಕೊಂಡೋ ಬಿಟ್ಟು ಬಂದೆ ನಾನು. ಅವತ್ತೇನು ಇದ್ರೊಳಗೆ ಹತ್ಕೊಂಡೋ ಬಿಟ್ಟು ಬಂದೆ. ಯಾರು ಮುಟ್ಟಿಲ್ಲ ಇವತ್ತಿನವ್ರಿಗೂ. ಕತ್ಗಿ ಗೂಳಿ 2 ಅಲ್ಲಿ ಕರ ಅದು ಅವಾಗೆ ಹೊಡೆದಿತ್ತು ನನಗದು. ಮೊನ್ನೆ ತೀರ್ಕಂತಲ್ಲ ಅದು. ಅದು ಕತ್ಗಿ ಗೂಳಿ 2 ಅಲ್ಲಿ ಕರ ಅದು ಅವಾಗೆ ಹೊಡೆದಿತ್ತು ನನಗದು. ಭಾರಿ ಟಾಪ್ ಹಬ್ಬ ಅದು ಕತ್ಗಿ ಗೂಳಿ. ಈಗೇನಾರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದಿಲ್ಲ, ಸತ್ಯ ಇದ್ರಾಗ ಹಿಡಿದಿದ್ದ 500 ಕೋಟಿ ಅಲ್ಲದನ.
ಹಿಡಿದ್ರೆ ಬೈಕ್ ಗೀಕು ಅವ್ನು ಬರೀ ಪ್ಯಾಂಟ್ ಎಲ್ಲ ಹರಿದೋಗಿತ್ತು, ಆ ಥರ ಹೊಡೆದಿತ್ತು. ಕತ್ತಿ ಗೂಳಿ. ಭಾರಿ ಕೆಟ್ಟ ಧೈರ್ಯ, ಅವಾಗ ಕೆಟ್ಟ ಹಬ್ಬ, ಈಗಿನ ಹಬ್ಬ ಹೇಳ್ಬೇಡಿ ನಾವು. ಭಾರಿ ಹಬ್ಬ, ಬಂಡ ಧೈರ್ಯ ಅಂತ ಧೈರ್ಯ ಮಾಡ್ತಿದ್ರು. ಅಂಡ ಧೈರ್ಯ. ಹಿಡಿಯೋರು ಹಂಗೆ ಇದ್ರು, ಹೋರಿನೂ ಹಂಗೆ ಇದ್ವು, ಹೋರಿ ಹಿಡಿಯೋರು ಹಂಗೆ ಇದ್ರು. ಈಗಿನ ಹಬ್ಬ ಎಲ್ಲ ಹೇಳ್ಬೇಡಿ. ಕತ್ತಿಗೆಯಲ್ಲಿ ಚಾಲೆಂಜ್ ಮಾಡಿ ಹೋರಿ ಹಿಡ್ದಿವಿ. ಕತ್ತಿ, ಮಾದಿನಹಳ್ಳಿ, ಗುಡ್ಡಹಳ್ಳಿ ಅಲ್ಲೆಲ್ಲ ಅಣ್ಣಪ್ಪ ಬಂದೇನಂದ್ರೆ, ಮನಗಿನಹಳ್ಳಿ ಅಲ್ಲೆಲ್ಲ ಅಣ್ಣಪ್ಪ ಬಂದೇನಂದ್ರೆ ಊರಿ ಕಟ್ಟೋದು. ಅಷ್ಟು ಹವಾ ಅಷ್ಟು ಹವಾ ಮಾಡಿದ್ವಿ ಅವಾಗ. ಏನು ಅಂದ್ರೆ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲ. ಇಲ್ಲ 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 ಅವಾಗ ಬರೀ ಮೊಬೈಲ್ ಇದ್ದಿಲ್ಲ, ಸ್ಕ್ರೀನ್ ಟಚ್ ಮೊಬೈಲ್ಗಳು ಎಲ್ಲ ಕೀಪ್ಯಾಡ್. ಹಂಗಾಗಿ ಹೌದು. ಇಲ್ಲ ಅಂದಿದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಮತ್ತೆ ಡೈಲಿ ಸ್ಟೇಟಸ್ಸೇ ಬೀಳ್ತಿತ್ತು ಎಷ್ಟೋ. ಬ್ರದರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ ಇದು. ಇಷ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ಒಬ್ರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು, ಇನ್ನೊಬ್ರಿಗೆ ನಮ್ಮ ಕಡೆಯಿಂದ ಸಾರಿ ಹೇಳಬೇಕು ಅಂದ್ರೆ ಯಾರಿಗೆ ಹೇಳಕ್ ಇಷ್ಟಪಡ್ತೀರಾ? ಯಾರಿಗೆ ಹೇಳ್ಬೋದು? ಥ್ಯಾಂಕ್ಸ್ ಅಂದ್ರೆ ಸುದರ್ಶನ್ ಅಣ್ಣರಿಗೆ ಹೇಳ್ಬೇಕು ಸರ್. ಅವರೆಲ್ಲ ಆ ಕಡೆ ಕರ್ಕೊಂಡೋಗಿ ನಮಗೆ ಹೆಸರು ಮಾಡಿಸಿ ಒಳ್ಳೆ ಹೆಸರು ಮಾಡಿಕೊಟ್ರು, ಅವ್ರಿಗೆ ಹೇಳ್ಬೇಕು ಸರ್. ಸಾರಿ ಏನದಾದ್ರೆ ಒಂದು ಕ್ಷಮೆ ನಮ್ಮ ಕಡೆ. ಕ್ಷಮೆ ಅಂದ್ರೆ ಸರ್, ಈಗ ಯಾವ್ದಾರ ಊರಿ ಮಿಸ್ ಆಗಿ ಹಿಡ್ದಿರ್ತೀವಿ, ಅವ್ರಿಗೆ ಏನೋ ಮನ್ಸಿಗೆ ನೋವಾಗಿರುತ್ತೆ, ಅವರಿಗೆ ಕ್ಷಮೆ ಕೇಳಬೇಕು. ನಾವು ತುಂಬ ಹೇಳಿದ್ರು ಬ್ರದರ್, ಅರುಣ್ ಅವರು ಒಂದು ಸಂದರ್ಶನ ಮಾಡಬೇಕು ಅಂತ. ಬಟ್ ನೀವು ನಿಮ್ಮ ಸಂದರ್ಶನ ಕೊಟ್ಟಿದ್ದಲ್ಲದೆ ನಮ್ಮ ನೆಕ್ಸ್ಟ್ ಸಂದರ್ಶನ ಯಾವುದಾಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಅಭಿಮಾನಿಗಳು ಈ ವಿಡಿಯೋಗೆ ಕಮೆಂಟ್ ಮಾಡಿ ಎಷ್ಟು ಜನ ನೋಡೋಣ ವೆಯ್ಟ್ ಮಾಡ್ತಿದ್ದೀರಾ ಅಂತ. ಸುದರ್ಶನ್ ಬಾಯ್ಸ್ ಫುಲ್ ಟೀಮ್ ಏನಿದೆ ಆ ಸಂದರ್ಶನ ಬರಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ ಅಂತ ಒಂದು ನೋಡಿ. ಅಣ್ಣಪ್ಪ ಅಂತ ಅವಾಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇತ್ತು ಅಂದಿದ್ರೆ ಇವಾಗ ನನ್ನ ಪ್ರಕಾರ ಒಂದು 50K ಅಂದ್ರೆ ಫಾಲೋವರ್ಸ್ ಇರ್ತಿದ್ರು ಅನ್ಕೋತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾವುದೇ ಫೋನು ವ್ಯವಸ್ಥೆಗಳಾಗಿರಲಿಲ್ಲ ಸ್ಮಾರ್ಟ್ಫೋನ್ಗಳದ್ದು. ಅಂಥ ಟೈಮಲ್ಲಿ ಅಖಾಡಗಳನ್ನು ಖಾಲಿ ಮಾಡಿ ಬಂದವರು ಇವರು, ಹೋರಿ ಇಲ್ದಂಗೆ ಹಂಗೆ ಹಬ್ಬ ಮಾಡಿ ಅಥವಾ ಹಂಗೆ ಹೋರಿ ಹಿಡಿದು ಬಂದವರು. ಇವತ್ತು ಹೋರಿ ಹಬ್ಬದಿಂದ ಒಂದು ಸ್ವಲ್ಪ ಹಿಂದಕ್ಕೆ ಸರಿದಿದ್ದಾರೆ, ನೋಡೋದ್ರಿಂದ ಅಲ್ಲ ಹಿಡಿಯೋದ್ರಿಂದ. ಅದು ಕೌಟುಂಬಿಕ ಕಾರಣ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು. ಗೊತ್ತಾಗಲಿ ಇತಿಹಾಸದಲ್ಲಿ ಇಂಥವ್ರು ಇದ್ದಾರೆ ಅನ್ನೋದೊಂದು ಗೊತ್ತಾಗಲಿ ಅನ್ನೋದಕ್ಕೆ ಈ ಸಂದರ್ಶನ. ಆದಷ್ಟು ಕಂಪ್ಲೀಟಾಗಿ ಯಾರ್ಯಾರು ನೋಡ್ತಿದ್ರೋ ಕಂಪ್ಲೀಟಾಗಿ ನೋಡಿ, ಹಾಗೆ ಅದನ್ನು ಬೇರೆಯವರು ಕೂಡ ಶೇರ್ ಮಾಡಿ. ಏಕೆಂದರೆ ಅವಾಗಲೇ ಗೊತ್ತಾಗೋದು 4-5 ಜನ ಹೋರಿ ಹಿಡಿಯೋರಿಲ್ಲ, ಅವಾಗ ಇದ್ದರು ಟೀಮಲ್ಲೇ ಹೆಚ್ಚು ಕಮ್ಮಿ ಒಂದು 10-15 ಜನ ಇರೋರು ಅಂತ. ಬ್ರದರ್ ನಿಮಗೂ ಹಾಗೆ ನಿಮಗೂ ಬ್ರದರ್ ತುಂಬ ಥ್ಯಾಂಕ್ ಯು. ನಿಮ್ದೊಂದು ಸಮಯ ಬಿಟ್ಟು ನಮಗೆ ಕೊಟ್ಟಿದ್ದೀರಾ ಆ ಸಮಯನ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ.